ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕವಿರಾಜ ಮಾರ್ಗ ಕೃತಿಯ ಆಯ್ದ ಭಾಗವನ್ನು ಕುರಿತು ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧವಾಗಿರ್ತಕ್ಕಂತಹ ಲಾಕ್ಷಣಿಕ ಕೃತಿ ಅಂತೇಳಿ ನಾವು ಕರಿತೀವಿ. ಕ್ರಿಸ್ತಶಕ 814ರಿಂದ 833ರವರೆಗೆ ಮಾನ್ಯಕೇಟದಲ್ಲಿ ಆಳಿದ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಈತನ ಆಸ್ಥಾನ ಕವಿಯಾದ ಶ್ರೀ ವಿಜಯ ಎಂಬಾತನಿಂದ ರಚಿಸಲ್ಪಟ್ಟಂತಹ ಕೃತಿಯಾಗಿದೆ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಅಲಂಕಾರ ಶಾಸ್ತ್ರ ಗ್ರಂಥ ಅಂತೇಳಿ ನಾವು ಕರಿತೀವಿ. ಕವಿರಾಜ ಮಾರ್ಗದ ಪ್ರತಿ ಪರಿಚ್ಛೇದದ ಕೊನೆಯಲ್ಲಿ ನೃಪತುಂಗ ದೇವಾನುಮತಪ್ಪ ಕವಿರಾಜ ಮಾರ್ಗದೋಳ್ ಎಂದು ಹೇಳಿರ್ತಕ್ಕಂಥದ್ದು ಇದು ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಹುಟ್ಟಿದುದು ಅಂತಕ್ಕಂಥದಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ಇಂತಹ ಕವಿರಾಜ ಮಾರ್ಗ ಕೃತಿಯಲ್ಲಿ 3 ಪರಿಚ್ಛೇದಗಳನ್ನು ಕಾಣಬಹುದು. ದೋಷಾನುವರ್ಣನ, ಶಬ್ದಾಲಂಕಾರ ವರ್ಣನಿರ್ಣಯ, ಅರ್ಥಾಲಂಕಾರ ಪ್ರಕರಣ ಅಂತಕ್ಕಂತಹ 3 ಪರಿಚ್ಛೇದಗಳನ್ನು ನಾವು ಮುಖ್ಯವಾಗಿ ಗಮನಿಸಬಹುದು. ಶ್ರೀ ವಿಜಯನು ಕನ್ನಡದ ಮೊಟ್ಟ ಮೊದಲ ಆಧಾರ ಗ್ರಂಥವಾಗಿರುವ ಕವಿರಾಜ ಮಾರ್ಗದ ಕರ್ತೃವಾಗಿದ್ದಾನೆ. ಕವಿರಾಜ ಮಾರ್ಗವು ದಂಡಿಯ ಕಾವ್ಯಾದರ್ಶದ ಅನುವಾದ ಅಂತೇಳಿ ಹೇಳ್ತಾರೆ. ಕನ್ನಡ ಕಾವ್ಯಗುಣ ದೋಷಗಳ ಬಗ್ಗೆ ವಿವೇಕವನ್ನು ಬೆಳೆಸಿ ಹೇಳ್ತಕ್ಕಂಥದ್ದು ಇದರ ಮುಖ್ಯ ಗುರಿಯಾಗಿದೆ. ಕನ್ನಡ ನಾಡು ನುಡಿಯ ಮೌಲ್ಯವನ್ನು ಚಾರಿತ್ರಿಕವಾಗಿ, ಲಾಕ್ಷಣಿಕ ಮತ್ತು ವಿವೇಕಪರ ಈ 3 ನೆಲೆಗಳಲ್ಲಿ ತಿಳಿಯೋದಕ್ಕಿರ್ತಕ್ಕಂಥ ಬಹಳ ಮುಖ್ಯ ಆಕಾರವಾಗಿದೆ. ಪ್ರಸ್ತುತ ಈ ಕವಿರಾಜ ಮಾರ್ಗದ ಈ ಆಯ್ದ ಕಾವ್ಯ ಭಾಗದಲ್ಲಿ ಕನ್ನಡ ನಾಡಿನ ವಿಸ್ತೀರ್ಣ, ಭಾಷೆ, ಕನ್ನಡ ಜನಪದರನ್ನು ಕುರಿತ ಕವಿಯ ಅಭಿಮಾನದ ಅನಿಸಿಕೆಗಳನ್ನು ಇಲ್ಲಿ ನಾವು ಚರ್ಚಿಸ್ತೀವಿ. ಹಾಗಾದರೆ ನಾವು ಮೊದಲ ಭಾಗವನ್ನು ಗಮನಿಸೋದಾದರೆ, ಪದ ನರಿದು ನುಡಿಯಲಂ ನುಡಿದುದು ನರಿದಾರಯಲ್ ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಅಂತೇಳಿ ಹೇಳ್ತಾನೆ. ಹಾಗಾದರೆ ಈ ಪದ್ಯಭಾಗದ ಅರ್ಥ ಏನು ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಿದರೆ, ಪದ ನರಿದು ನುಡಿಯಲಂ ಔಚಿತ್ಯವನ್ನು ಅರಿತು, ಕ್ರಮವನ್ನು ಅರಿತು ನುಡಿತಕ್ಕಂಥವರು ಯಾರು ಅಂತಂದರೆ ಕನ್ನಡಿಗರು. ನುಡಿದುದು ನರಿದಾರಯಲ್ ಮಾರ್ಪರ, ಅಷ್ಟೇ ಅಲ್ಲ, ನುಡಿದಿರ್ತಕ್ಕಂಥದ್ದನ್ನು ಅರಿತುಕೊಳ್ಳುವಲ್ಲಿ ಮಾರ್ಪರ ಸಮರ್ಥರು ಅಂತೇಳಿ ಹೇಳ್ತಾರೆ. ಅಂದರೆ ಔಚಿತ್ಯವನ್ನು ಅರಿತು, ಕ್ರಮವನ್ನು ಅರಿತು ನುಡಿತಕ್ಕಂತಹ ಜನರು ಕನ್ನಡಿಗರಾಗಿದ್ದರು. ಅಷ್ಟೇ ಅಲ್ಲ, ನುಡಿದಿರ್ತಕ್ಕಂಥದ್ದನ್ನು ಅರಿಯೋದರಲ್ಲಿ ಸಮರ್ಥರಾಗಿದ್ದರು, ತಿಳಿದುಕೊಳ್ಳುವಲ್ಲಿ ಸಮರ್ಥರಾಗಿದ್ದರು. ಯಾರು ಅಂತಂದರೆ ನಾಡವರ್ಗಳ್, ಈ ಕನ್ನಡ ನಾಡಿನ ಈ ಜನವರ್ಗ. ಅಷ್ಟೇ ಅಲ್ಲ, ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್, ಅಷ್ಟೇ ಅಲ್ಲ, ಇವರು ಚತುರರಾಗಿದ್ದರು. ಉದ್ದೇಶಪೂರ್ವಕವಾಗಿ ಅಧ್ಯಯನವನ್ನು ಮಾಡದೇ ಇದ್ದರೂ ಕೂಡ, ಅಭ್ಯಾಸವನ್ನು ಮಾಡದೇ ಇದ್ದರೂ ಕೂಡ ಕಾವ್ಯವನ್ನು ಪ್ರಯೋಗ ಮಾಡೋದರಲ್ಲಿ ಪರಿಣಿತರಾಗಿದ್ದರು, ಅನುಭವಸ್ಥರಾಗಿದ್ದರು. ನೋಡ್ರಿ, ಈ ಭಾಗದಲ್ಲಿ ಏನು ಹೇಳ್ತಾನೆ ಕವಿ?
ಔಚಿತ್ಯವನ್ನು ಕ್ರಮವನ್ನು ಅರಿತು ನುಡಿತಕ್ಕಂಥವರು, ನುಡಿದಿರ್ತಕ್ಕಂಥದ್ದನ್ನು ಅರಿತುಕೊಳ್ಳುವುದರಲ್ಲಿ ಸಮರ್ಥರಾಗಿರ್ತಕ್ಕಂಥವರು ಈ ಕನ್ನಡ ನಾಡಿನ ಜನವರ್ಗದವರಾಗಿದ್ದರು. ಅಷ್ಟೇ ಅಲ್ಲ, ಚತುರರಾಗಿದ್ದರು. ಇವರು ಉದ್ದೇಶಪೂರ್ವಕವಾಗಿ ಅಧ್ಯಯನವನ್ನು ಮಾಡದೇ ಇದ್ದರೂ ಕೂಡ ಕಾವ್ಯವನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿದಿರ್ತಕ್ಕಂತಹ ಪರಿಣಿತರಾಗಿದ್ದರು. ಯಾರು ಅಂತಂದರೆ ಅಂದಿನ ಕಾಲದ ಕನ್ನಡಿಗರು ಅಂತೇಳಿ ಈ ಮೊದಲ ಕಾವ್ಯ ಭಾಗ ಚರ್ಚೆ ಮಾಡುತ್ತೆ. ಎರಡನೇ ಭಾಗವನ್ನು ನಾವು ನೋಡೋದಾದರೆ, ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳತ್ಯುಗ್ರರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಅಷ್ಟೇ ಅಲ್ಲ, ಕನ್ನಡ ನಾಡಿನ ಈ ಭಾಗದಲ್ಲಿ ಜನ ಎಂಥವರಾಗಿದ್ದರು, ಕನ್ನಡಿಗರ ಗುಣವನ್ನು, ಅವರ ವೀರತನವನ್ನು ಹೇಳ್ತಕ್ಕಂತಹ ಭಾಗ ಇದು. ಹೇಳ್ತಾರೆ, ಸುಭಟರ್ಕಳ್, ಇಲ್ಲಿನ ಕನ್ನಡಿಗರು ಯೋಧರಾಗಿದ್ದರು. ಅಷ್ಟೇ ಅಲ್ಲ, ಕವಿಗಳ್, ಇವರು ಕವಿಗಳಾಗಿದ್ದರು. ಸುಪ್ರಭುಗಳ್, ಒಳ್ಳೆಯ ಪ್ರಭುಗಳಾಗಿದ್ದರು, ಅರಸರಾಗಿದ್ದರು. ಚೆಲ್ವರ್ಕಳ್, ಸುಂದರರಾಗಿದ್ದರು, ಇವರು ಸುಂದರರಾಗಿದ್ದರು ನೋಡೋದಕ್ಕೆ. ಅಭಿಜನರ್ಕಳ್, ವಿನಯವಂತರು. ಅವತ್ತಿನ ಕಾಲದ ಕನ್ನಡಿಗರು ವಿನಯವಂತರಾಗಿದ್ದರು. ಗುಣಿಗಳ್, ಗುಣವಂತರಾಗಿದ್ದರು, ಅಭಿಮಾನಿಗಳಾಗಿದ್ದರು. ಅತ್ಯುಗ್ರರ್, ಪರಾಕ್ರಮಿಗಳಾಗಿದ್ದರು. ಗಂಭೀರ ಸ್ವಭಾವದವರಾಗಿದ್ದರು. ಅಷ್ಟೇ ಅಲ್ಲ, ವಿವೇಕಿಗಳೂ ಆಗಿದ್ದರು. ಯಾರು? ಕನ್ನಡ ನಾಡಿನ ಈ ಜನವರ್ಗ, ಕನ್ನಡ ಪ್ರದೇಶದಲ್ಲಿ ಬದುಕಿರ್ತಕ್ಕಂತಹ ಈ ಜನ ಕನ್ನಡಿಗರು ಹೇಗಿದ್ದರು ಅಂತಂದರೆ, ಒಳ್ಳೆಯ ಯೋಧರಾಗಿದ್ದರು, ಕವಿಗಳಾಗಿದ್ದರು, ಒಳ್ಳೆಯ ಪ್ರಭುಗಳಾಗಿದ್ದರು, ಸುಂದರರಾಗಿದ್ದರು, ವಿನಯವಂತರಾಗಿದ್ದರು, ಗುಣವಂತರಾಗಿದ್ದರು, ಅಭಿಮಾನಿಗಳಾಗಿದ್ದರು, ಪರಾಕ್ರಮಿಗಳಾಗಿದ್ದರು, ಗಂಭೀರ ಚಿತ್ತರಾಗಿದ್ದರು, ವಿವೇಕಿಗಳಾಗಿದ್ದರು. ಯಾರು ಅಂತಂದರೆ ಈ ಕನ್ನಡ ನಾಡಿನ ಜನವರ್ಗ, ಕನ್ನಡಿಗರು ಈ ಥರದ ಗುಣವಂತರಾಗಿದ್ದರು, ಈ ಥರದ ಸ್ವಭಾವವನ್ನು ಅವರು ಪಡೆದಿದ್ದರು ಅಂಥೇಳಿ ಶ್ರೀ ವಿಜಯನಿಂದ ರಚಿಸಲ್ಪಟ್ಟಂತಹ ಕವಿರಾಜ ಮಾರ್ಗದಲ್ಲಿ ಬರ್ತಕ್ಕಂತಹ ಈ ಭಾಗ ಏನು ಮಾಡುತ್ತೆ? ಚರ್ಚೆಯನ್ನು ಮಾಡುತ್ತೆ. ಮುಂದಿನ ಭಾಗವನ್ನು ನಾವು ನೋಡೋದಾದರೆ, ನುಡಿಗೆಲ್ಲಂ ಸಲ್ಲದ ಕನ್ನಡದೋಳ್ ಚತ್ತಾಣಮಂ ಬೆದಂಡಿಯು ಮೆಂದಿಗಡಿನ ನಿಗಳ್ತೆಯ ಕಬ್ಬದೊಳಡಂಬಡಂ ಮಾಡಿದರ್ ಪುರಾತನ ಕವಿಗಳ್. ಅಷ್ಟೇ ಅಲ್ಲ, ನುಡಿಗೆಲ್ಲಂ ಸಲ್ಲದ ಕನ್ನಡದೋಳ್, ಮಿಕ್ಕ ಭಾಷೆಗಳಿಗೆಲ್ಲ, ಇವು ಸಂಸ್ಕೃತ, ಪ್ರಾಕೃತ, ಅಪಭ್ರಂಶು, ಈ ಥರದ ಅನೇಕ ಭಾಷೆಗಳಿಗಿಂತ ಭಿನ್ನವಾಗಿರ್ತಕ್ಕಂತಹ, ಈಗಲೂ ಕನ್ನಡದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಚತ್ತಾಣಮಂ ಬೆದಂಡೆ ಅಂತ ಹೇಳ್ತಾನೆ. ಚತ್ತಾಣ ಮತ್ತು ಬೆದಂಡೆ ಅಂತಕ್ಕಂತಹ ದೇಸಿ ಸಾಹಿತ್ಯ ಪ್ರಕಾರಗಳ ಪ್ರಯೋಗ ಅಂತಕ್ಕಂಥದ್ದು ಆಗಿತ್ತು. ಯಾವುದ್ಯಾವುದು? ಚತ್ತಾಣ ಮತ್ತು ಬೆದಂಡೆ ಅಂತಕ್ಕಂತಹ ದೇಸಿ ಸಾಹಿತ್ಯ ಪ್ರಕಾರಗಳ ಬಳಕೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಎಲ್ಲಿ? ನೆಗೆಳ್ತೆಯ ಕಬ್ಬದೊಡಂಬಡಂ, ಪ್ರಸಿದ್ಧವಾಗಿರ್ತಕ್ಕಂತಹ ಕಾವ್ಯಗಳಲ್ಲಿ ಅವತ್ತಿನ ಕಾಲದ ಪುರಾತನ ಕವಿಗಳು, ಪ್ರಾಚೀನ ಕವಿಗಳು, ಪೂರ್ವದ ಕವಿಗಳು ಈ ದೇಸಿ ಸಾಹಿತ್ಯ ಪ್ರಕಾರದ ಬಳಕೆಯನ್ನು ಮಾಡ್ತಾ ಇದ್ರು ಅಂತೇಳಿ ಏನು ಮಾಡ್ತಾನೆ ಕವಿ ಹೇಳ್ತಾನೆ. ಈ ಭಾಗದಲ್ಲಿ ನಾವು ಬಹಳ ಮುಖ್ಯವಾಗಿ ಚತ್ತಾಣ ಮತ್ತು ಬೆದಂಡೆ ಅಂತಕ್ಕಂತಹ ದೇಸಿ ಸಾಹಿತ್ಯ ಪ್ರಕಾರದ ಬಳಕೆಯ ಕುರಿತು ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನದಲ್ಲಿಟ್ಕೋಬೇಕು. ಇಂಥದ್ದನ್ನು ನಾವು ಪ್ರಸಿದ್ಧವಾಗಿರ್ತಕ್ಕಂತಹ ಕಾವ್ಯಗಳಲ್ಲಿ ಅವತ್ತಿನ ಕಾಲದ ಕವಿಗಳು ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದನ್ನಲ್ಲಿ ಕವಿ ಏನು ಮಾಡ್ತಾನೆ? ಚರ್ಚಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿರ್ತಕ್ಕಂತಹ 4ನೆಯ ಪದ್ಯಭಾಗವನ್ನು ನಾವು ಗಮನಿಸೋದಾದರೆ, ಕಾವೇರಿಯಿಂದಮ ಗೋದಾವರಿವರ ಮಿರ್ದ
ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅಂತೇಳಿ ಹೇಳ್ತಾನೆ. ಹಂಗಂದ್ರೆ ಏನು ಅಂತಂದರೆ ಕನ್ನಡ ನಾಡಿನ ವಿಸ್ತೀರ್ಣವನ್ನು ಕುರಿತು ಕವಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಕವಿರಾಜ ಮಾರ್ಗ ಕೃತಿಯ ರಚನೆಯ ಕಾಲಕ್ಕೆ ಕನ್ನಡ ನಾಡಿನ ವಿಸ್ತೀರ್ಣ ಅಂತಕ್ಕಂಥದ್ದು ಎಷ್ಟಿತ್ತು ಅಂತ ಹೇಳಿದರೆ, ಕಾವೇರಿಯಿಂದಮ ಗೋದಾವರಿವರ ಮಿರ್ದ ನಾಡದ ಕನ್ನಡದೋಳ್. ಅಂದರೆ ಇವತ್ತೇನು ನೀವು ಕೊಡಗು ಭಾಗಮಂಡಲದಲ್ಲಿ ಹುಡ್ತಕ್ಕಂತಹ ಕಾವೇರಿ ನದಿಯ ಆ ಉಗಮ ಸ್ಥಳದಿಂದ ಗೋದಾವರಿ ನದಿ ಅಂದರೆ ಆಂಧ್ರದ ಮಧ್ಯಭಾಗದಲ್ಲಿ ಹರಿತಕ್ಕಂತಹ ಗೋದಾವರಿಯ ನದಿಯವರೆಗೂ ಕೂಡ ಕನ್ನಡ ನಾಡು ಅಂತಕ್ಕಂಥದ್ದು ವಿಸ್ತಾರವಾಗಿತ್ತು. ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತಾರವಾಗಿರ್ತಕ್ಕಂಥ ನಾಡು ಯಾವುದು ಅಂತಂದರೆ ಕನ್ನಡ ನಾಡು. ಇವತ್ತು ಈ ನಾಡು ಅಂತಕ್ಕಂಥದ್ದು ಅನೇಕ ಭಾಗಗಳನ್ನು ಕಳೆದುಕೊಂಡಿದೆ. ನಮ್ಮಲ್ಲಿ ಕನ್ನಡ ನಾಡಿನ ಬಗ್ಗೆ, ನುಡಿಯ ಬಗ್ಗೆ, ಪ್ರದೇಶದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಾಂಸ್ಕೃತಿಕ ಜೀವನದ ಬಗ್ಗೆ ಅಭಿಮಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇನ್ಮೇಲಾದರೂ ಕೂಡ ಜಾಗೃತವಾಗಬೇಕು. ಇಂತಹ ವಿಶಾಲವಾಗಿರ್ತಕ್ಕಂಥ ಕನ್ನಡ ನಾಡು ಇವತ್ತೇನಾಗಿದೆ, ನಮ್ಮಿಂದ ಕಣ್ಮರೆಯಾಗಿದೆ. ಆದರೆ ಅಂದಿನ ದಿನ ಕನ್ನಡ ನಾಡಿನ ವಿಸ್ತೀರ್ಣ ಅಂತಕ್ಕಂಥದ್ದು ಎಷ್ಟಿತ್ತು ಅಂತಂದರೆ, ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ವ್ಯಾಪಿಸಿರ್ತಕ್ಕಂತಹ ಪ್ರದೇಶವಾಗಿತ್ತು ಕನ್ನಡ ಅಂತಕ್ಕಂಥದ್ದು, ಕನ್ನಡ ನಾಡು ಅಂತಕ್ಕಂಥದ್ದು ಅಂತೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಜನಪದಂ ಜನರು ವಾಸ ಮಾಡ್ತಕ್ಕಂತಹ ಪ್ರದೇಶವಾಗಿತ್ತು. ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ, ಭೂಮಂಡಲದಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ ಒಂದಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ ಒಂದಾಗಿತ್ತು. ಯಾವುದು ಅಂತಂದರೆ ಅದೇ ಕನ್ನಡ ನಾಡು ಅಂತೇಳಿ ಹೇಳ್ತಾನೆ ಕವಿ. ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ವ್ಯಾಪಿಸಿರ್ತಕ್ಕಂತಹ ಈ ಕನ್ನಡ ನಾಡು ಜನರು ವಾಸ ಮಾಡ್ತಕ್ಕಂಥ ಸ್ಥಳವಾಗಿತ್ತು. ಅಷ್ಟೇ ಅಲ್ಲ, ಭೂಮಂಡಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಅನೇಕ ದೇಶಗಳಲ್ಲಿ ಒಂದು ದೇಶವಾಗಿ ನಾವು, ಅದರಲ್ಲೂ ಕೂಡ ಸುಂದರವಾಗಿರ್ತಕ್ಕಂತಹ ಪ್ರಾಕೃತಿಕ ಸೌಂದರ್ಯವನ್ನು ಒಳಗೊಂಡಿರ್ತಕ್ಕಂತಹ ಪ್ರದೇಶವಾಗಿ ನಾವು ಕನ್ನಡ ನಾಡನ್ನು ನೋಡಬಹುದು ಅಂಥೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾ ಹೋಗ್ತಾನೆ. ಹೀಗೆ ನಾವು ಈ 4 ಕಾವ್ಯ ಭಾಗದಲ್ಲಿ ಬಹಳ ಮುಖ್ಯವಾಗಿ ಕನ್ನಡ ನಾಡಿನ ಜನ ಎಂತಹ ವಿವೇಕಿಗಳಾಗಿದ್ದರು, ಎಂತಹ ಬುದ್ಧಿವಂತರಾಗಿದ್ದರು, ಅಷ್ಟೇ ಅಲ್ಲ ಅವತ್ತಿನ ಕಾಲದ ಕನ್ನಡಿಗರು ಅವರ ಗುಣ ಅಂತಕ್ಕಂಥದ್ದು, ಅವರ ಚೆಲುವು ಅಂತಕ್ಕಂಥದ್ದು ಹೇಗಿತ್ತು ಅಂತೇಳಿ ಹೇಳ್ತಾ, ಅಷ್ಟೇ ಅಲ್ಲ ಅವತ್ತಿನ ಕಾಲದ ಕಾವ್ಯಗಳಲ್ಲಿ ಪ್ರಯೋಗವಾಗಿರ್ತಕ್ಕಂತಹ ಚತ್ತಾಣ ಮತ್ತು ಬೆದಂಡೆ ಅಂತಕ್ಕಂತಹ ದೇಸಿ ಸಾಹಿತ್ಯ ಪ್ರಕಾರಗಳ ಬಗ್ಗೆನೂ ಕೂಡ ಬೆಳಕನ್ನು ಚೆಲ್ತಾ, ಇಂತಹ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ವ್ಯಾಪಿಸಿರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ನಾಡಾಗಿತ್ತು ಈ ಕನ್ನಡ ನಾಡು ಅಂತೇಳಿ ಏನು ಮಾಡ್ತಾನೆ ಇಲ್ಲಿ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತೀವಿ. ಹಾಗಾಗಿ ಕವಿರಾಜ ಮಾರ್ಗದಲ್ಲಿ ಚರ್ಚೆಯಾಗಿರ್ತಕ್ಕಂತಹ ಕನ್ನಡಿಗರ ಗುಣ ಸ್ವಭಾವದ ಬಗ್ಗೆ, ಸಾಹಿತ್ಯ ಪ್ರಕಾರದ ಬಗ್ಗೆ, ವಿಸ್ತೀರ್ಣದ ಬಗ್ಗೆ, ನಾಡು ನುಡಿಯ ಪ್ರಜ್ಞೆಯ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಒಂದು ಸಂದರ್ಭಗಳು ಹೆಚ್ಚಿರುತ್ತೆ. ಹಾಗಾಗಿ ನಾವು ಈ ಹಿನ್ನೆಲೆಯಲ್ಲಿ ಕವಿರಾಜ ಮಾರ್ಗವನ್ನು ನಾವು ಗಮನಿಸಬೇಕಾಗತ್ತೆ. ಇದಿಷ್ಟು ಕೂಡ ಕವಿರಾಜ ಮಾರ್ಗದಲ್ಲಿ ಆಯ್ದ ಈ 4 ಪದ್ಯಭಾಗಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು. ಇದರ ಜೊತೆಗೆ ಶ್ರೀ ವಿಜಯ ಮತ್ತು ಕವಿರಾಜ ಮಾರ್ಗ ಕೃತಿಯ ಹಿನ್ನೆಲೆಯನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಪರೀಕ್ಷೆಯಲ್ಲಿ 5 ಅಂಕಗಳಿಗೆ 10 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಕವಿರಾಜ ಮಾರ್ಗ ಮತ್ತು ಶ್ರೀ ವಿಜಯ ಅಮೋಘ ವರ್ಷ ನೃಪತುಂಗನ ಬಗ್ಗೆ ನಾವು ಬೆಳಕನ್ನು ಚೆಲ್ತಾ ಆ ನಂತರದಲ್ಲಿ ಪದ್ಯಭಾಗಗಳನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ.
ನೀವು 2 ಅಂಕದ ಪ್ರಶ್ನೆಗಳಿಗೆ ಅವತ್ತಿನ ಕಾಲದ ಕನ್ನಡಿಗರ ಗುಣದ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು, ಅಥವಾ ಆ ಕವಿರಾಜ ಮಾರ್ಗ ಕಾಲದಲ್ಲಿದ್ದಂತಹ ದೇಸಿ ಆ ಸಾಹಿತ್ಯ ಪ್ರಕಾರಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಕೇಳಬಹುದು, ಅಥವಾ ಕವಿರಾಜ ಮಾರ್ಗ ಕಾಲದಲ್ಲಿ ಕನ್ನಡ ನಾಡಿನ ವಿಸ್ತೀರ್ಣ ಅಂತಕ್ಕಂಥದ್ದು ಎಲ್ಲಿಂದ ಎಲ್ಲಿಗಿತ್ತು ಅಂತೇಳಿ ಕವಿ ಹೇಳ್ತಾನೆ ಅಂತಕ್ಕಂತಹ ನೆಲೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.